ವಕೀಲರ ಸಂಘ ಇತ್ತೀಚೆಗೆ ಹೈಕೋರ್ಟ್ ಸರ್ಕ್ಯೂಟ್ ಬೆಂಚ್ ಸ್ಥಾಪನೆಗೆ ಒತ್ತಾಯಿಸಿತ್ತು. ಆದರೆ ಶಿವಮೊಗ್ಗ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ ಪ್ರಸನ್ನ ಕುಮಾರ್ ಸಂಚಾರಿ ಪೀಠವೇ ಬೇಕೆಂದಿದ್ದಾರೆ. ಸಂಚಾರಿ ಪೀಠದಿಂದ ಎಲ್ಲರಿಗೂ ಅನುಕೂಲವಾಗಲಿದೆ. ಎಸ್ ಮಧು ಬಂಗಾರಪ್ಪನವರು ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗೆ ಒತ್ತಡ ತರಬೇಕು, ಸಿಎಂ ಮೇಲೆ ಒತ್ತಡ ತರಬೇಕು, ನಿಯೋಗ ಕರೆದುಕೊಂಡು ಹೋಗಬೇಕು ಎಂದಿದ್ದಾರೆ. ಇನ್ನು ಬಂಗಾರಪ್ಪನವರ ಬಡಾವಣೆ ಬಗ್ಗೆ ಮಾತನಾಡಿದ ಅವರು, ಬಡಾವಣೆಗೆ ಬಂಗಾರಪ್ಪನವರ ಹೆಸರಿಟ್ಟರೆ ಸಾಲದು, ಬಂಗಾರಪ್ಪನವರ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ನಾವು ಒಂದು ಶಿವಮೊಗ್ಗ ಜಿಲ್ಲೆಗೆ ನಗರಕ್ಕೆ ಸಂಬಂಧಪಟ್ಟಂತಹ ಒಂದು 3-4 ವಿಚಾರಗಳನ್ನು ಮತ್ತು ನಮ್ಮ ಪಕ್ಷದ ಕೆಲವು ಬೆಳವಣಿಗೆಗಳನ್ನು ಮಾತನಾಡಲಿಕ್ಕಿದೆ. ಮುಖ್ಯವಾಗಿ ದೊಡ್ಡ ಸುದ್ದಿಯಾಗಿರುವಂತಹ ಹೈಕೋರ್ಟ್ನ ಸಂಚಾರಿ ಪೀಠ ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮಂಗಳೂರಿನಲ್ಲಿ ಅದನ್ನು ಸ್ಥಾಪಿಸಬೇಕು ಅನ್ನೋ ಆಲೋಚನೆ ಮತ್ತು ಸಾಕಷ್ಟು ಆ ನಿಟ್ಟಿನಲ್ಲಿ ಬೆಳವಣಿಗೆಗಳು, ಅಲ್ಲಿಯ ಪ್ರಭಾವಿ MLC ಒಬ್ಬರ ಒತ್ತಡ, ಇದೆಲ್ಲವೂ ಕೂಡ ನಡೀತಾ ಇದೆ. ಆದರೆ ನಿಜಕ್ಕೂ ಕೂಡ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ನಗರ ಈ ಹೈಕೋರ್ಟ್ನ ಸಂಚಾರಿ ಪೀಠಕ್ಕೆ ಸಮರ್ಪಕವಾದ ಮತ್ತು ಯೋಗ್ಯವಾದ ಸ್ಥಳ ಅಂತೇಳಿ ನಾವು ಇವತ್ತು ಇಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು ಎಲ್ಲವೂ ಕೂಡ, ಉಡುಪಿ, ಮಂಗಳೂರು ಎಲ್ಲದಕ್ಕೂ ಕೂಡ ಮಧ್ಯಭಾಗದಲ್ಲಿರುವಂತಹ ಶಿವಮೊಗ್ಗ ನಗರ, ಇಲ್ಲಿ ಈ ಪೀಠ ಸ್ಥಾಪನೆ ಆದರೆ ಎಲ್ಲರಿಗೆ ಕೂಡ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಸಂಚಾರಿ ಪೀಠ ಶಿವಮೊಗ್ಗ ನಗರದಲ್ಲೇ ಆಗಬೇಕು, ನಮ್ಮ ಜಿಲ್ಲೆಯಲ್ಲೇ ಇದು ಉಳಿಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ಜನತಾದಳ ಇದನ್ನು ಆಗ್ರಹಿಸ್ತೇವೆ, ಒತ್ತಾಯ ಮಾಡ್ತೇವೆ. ಈಗಾಗಲೇ ಈ ಸಂಬಂಧವಾಗಿ